ನಮಸ್ಕಾರ ರೈತ ಬಂಧುಗಳೇ, ಇಂದು ನಾವು ಕೃಷಿಯಲ್ಲಿ ಹೆಚ್ಚಾಗಿ ಬಳಸುವ ಎರಡು ಪ್ರಮುಖ ನೈಟ್ರೋಜನ್ ಗೊಬ್ಬರಗಳಾದ ಅಮೋನಿಯಂ ಸಲ್ಫೈಟ್ ಮತ್ತು ಯೂರಿಯಾ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಯಾವ ಗೊಬ್ಬರ ಉತ್ತಮ, ಯಾವ ಬೆಳೆಗಳಿಗೆ ಯಾವುದು ಸೂಕ್ತ, ರೈತರು ಯಾವ ಸಂದರ್ಭದಲ್ಲೇನು ಬಳಸಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಅಮೋನಿಯಂ ಸಲ್ಫೈಟ್ ಎಂದರೆ ಏನಂತ ಮೊದಲು ತಿಳ್ಕೊಳ್ಳೋಣ. ಅಮೋನಿಯಂ ಸಲ್ಫೈಟ್ ಒಂದು ನೈಟ್ರೋಜನ್ ಮತ್ತು ಸಲ್ಫರ್ ಹೊಂದಿರುವ ಗೊಬ್ಬರವಾಗಿದೆ. ಇದರಲ್ಲಿ ಸಾಮಾನ್ಯವಾಗಿ 20-21% ನೈಟ್ರೋಜನ್ ಹಾಗೂ 24% ಸಲ್ಫರ್ ಇರ್ತದೆ. ಇದು ಬೆಳೆಗಳಿಗೆ ನೈಟ್ರೋಜನ್ ಜೊತೆಗೆ ಸಲ್ಫರ್ ಪೋಷಕಾಂಶವನ್ನು ಒದಗಿಸುತ್ತದೆ. ಹೀಗಾಗಿ ಬೆಳೆಗಳ ಬೆಳವಣಿಗೆ, ಹಸಿರುತನ ಮತ್ತು ಉತ್ಪಾದನೆ ಹೆಚ್ಚಲು ಸಹಕಾರಿಯಾಗುತ್ತದೆ. ಇನ್ನು ಯೂರಿಯಾ ಎಂದರೇನು? ಯೂರಿಯಾ ಭಾರತದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ನೈಟ್ರೋಜನ್ ಗೊಬ್ಬರವಾಗಿದೆ. ಇದರಲ್ಲಿ ಸುಮಾರು 46% ನೈಟ್ರೋಜನ್ ಇರ್ತದೆ. ಇದು ಬೆಳೆಗಳ ಎಲೆಗಳ ಬೆಳವಣಿಗೆ ಮತ್ತು ಹಸಿರುತನ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದರೆ ಇದರಲ್ಲಿ ಸಲ್ಫರ್ ಸೇರಿದಂತೆ ಇತರ ಪೋಷಕಾಂಶಗಳು ಇರುವುದಿಲ್ಲ. ಇನ್ನು ಅಮೋನಿಯಂ ಸಲ್ಫೈಟ್ನ ಪ್ರಮುಖ ಪ್ರಯೋಜನಗಳೇನಂತ ನೋಡೋಣ. ಒಂದನೇದು, ನೈಟ್ರೋಜನ್ ಮತ್ತು ಸಲ್ಫರ್ ಎರಡೂ ಲಭ್ಯ. ಒಂದೇ ಗೊಬ್ಬರದಿಂದ ಎರಡು ಪ್ರಮುಖ ಪೋಷಕಾಂಶಗಳು ದೊರೆಯುತ್ತವೆ. ಎರಡನೇದು, ಮಣ್ಣಿನಲ್ಲಿ ಹೆಚ್ಚು ಕಾಲ ಉಳಿಯುತ್ತದೆ. ಯೂರಿಯಾದಂತೆ ಬೇಗನೆ ಆವಿಯಾಗುವುದಿಲ್ಲ. ಹೀಗಾಗಿ ಗೊಬ್ಬರದ ನಷ್ಟ ಕಡಿಮೆ. 3, ಬೆಳೆಗಳ ಗುಣಮಟ್ಟ ಸುಧಾರಣೆ ಮಾಡ್ತದೆ. ಈರುಳ್ಳಿ, ಬೆಳ್ಳುಳ್ಳಿ, ಕಬ್ಬು, ಎಣ್ಣೆ ಬೀಜಗಳು, ದ್ವಿದಳ ಧಾನ್ಯಗಳಲ್ಲಿ ಉತ್ತಮ ಫಲಿತಾಂಶ ನೀಡುತ್ತದೆ. ನಿಧಾನವಾಗಿ ಬಿಡುಗಡೆಯಾಗುವ ಗೊಬ್ಬರ ಸಸ್ಯಗಳಿಗೆ ನಿರಂತರವಾಗಿ ಪೋಷಕಾಂಶ ಒದಗಿಸುತ್ತದೆ. ಬೆಳೆಗಳ ಇಳುವರಿ ಕೂಡ ಹೆಚ್ಚಳ. ಸರಿಯಾದ ಪ್ರಮಾಣದಲ್ಲಿ ಬೆಳೆಸಿದರೆ ಉತ್ತಮ ಉತ್ಪಾದನೆ ದೊರೆಯಬಹುದು. ಇನ್ನು ಯೂರಿಯಾದ ಪ್ರಮುಖ ಸಮಸ್ಯೆಗಳು ಏನಪ್ಪ ಅಂದ್ರೆ, ಒಂದನೇದು ಸಲ್ಫರ್ ಕೊರತೆ ಆಗ್ತದೆ. ಯೂರಿಯಾದಲ್ಲಿ ಸಲ್ಫರ್ ಇಲ್ಲದ ಕಾರಣ ಹೆಚ್ಚುವರಿ ಸಲ್ಫರ್ ಗೊಬ್ಬರ ಬೇಕಾಗ್ತದೆ. ಇನ್ನು ಎರಡನೇದು, ಗೊಬ್ಬರ ನಷ್ಟ ಹೆಚ್ಚಾಗ್ತದೆ. ಇದರಿಂದ ಅಂದರೆ ಬಿಸಿಲು, ಗಾಳಿ ಮತ್ತು ಮಳೆಯಿಂದ ಯೂರಿಯಾ ನೈಟ್ರೋಜನ್ ಬೇಗ ನಷ್ಟವಾಗುತ್ತದೆ. ಅಂದ್ರೆ ಮಣ್ಣಾಗ ಬೇಗ ಕರಿಗೆ ಹೋಗಿಬಿಡ್ತೈತಿ. ಇದು ಮಣ್ಣಿನಲ್ಲಿ ಗೊಬ್ಬರ ಅಂಶನೇ ಉಳಿಯೋದಿಲ್ಲ. ಹಾಗಾಗಿ ಪೋಷಕಾಂಶ ಸಮತೋಲನ ಇರೋದಿಲ್ಲ. ಅಂದರೆ ನೈಟ್ರೋಜನ್ ಮಾತ್ರ ಒದಗಿಸುವುದರಿಂದ ಮಣ್ಣಿನ ಪೋಷಕಾಂಶ ಸಮತೋಲನ ಹಾಳಾಗುತ್ತದೆ. ಹೆಚ್ಚು ಬಳಕೆ ಅಪಾಯಕಾರಿ. ಅತಿಯಾಗಿ ಯೂರಿಯಾ ಬಳಸಿದರೆ ಬೆಳೆಗಳಲ್ಲಿ ರೋಗ ಮತ್ತು ಕೀಟಗಳ ಸಮಸ್ಯೆ ಹೆಚ್ಚಾಗಬಹುದು. ಯಾವ ಬೆಳೆಗಳಿಗೆ ಅಮೋನಿಯಂ ಸಲ್ಫೈಟ್ ಉತ್ತಮ ನೋಡೋದಾದರೆ, ಮೊದಲನೇದು ಈರುಳ್ಳಿ ಬೆಳೆಗೆ ಸಲ್ಫೈಟ್ ಅಮೋನಿಯಂ ತುಂಬ ಉಪಯುಕ್ತ. ಬೆಳ್ಳುಳ್ಳಿಗೂ ಕೂಡ, ಅಂದರೆ ಬೆಳ್ಳುಳ್ಳಿಯನ್ನು ದಪ್ಪ ಮಾಡಲು ಈ ಅಮೋನಿಯಂ ಸಲ್ಫೈಟ್ ಸಹಾಯ ಮಾಡುತ್ತದೆ. ಕಬ್ಬು ಕೂಡ, ಕಬ್ಬಿನ ಗಣಿಕೆಗಳು ದಪ್ಪವಾಗಲು ಮತ್ತು ಉದ್ದವಾಗಿ ಬೆಳೆಯಲು ಅಮೋನಿಯಂ ಸಲ್ಫೈಟ್ ಕೆಲಸ ಮಾಡ್ತದೆ. ಕಡಲೆಯಲ್ಲಿ ಕೂಡ ಹೆಚ್ಚು ಕಾಯಿಗಳನ್ನು ಬಿಡಲು ಸಹಾಯ ಮಾಡ್ತದೆ. ಹಾಗೆ ಸೋಯಾಬೀನ್ ಕೂಡ ಮತ್ತು ಸೂರ್ಯಕಾಂತಿ, ಹತ್ತಿಯಲ್ಲೂ ಕೂಡ ಈ ಅಮೋನಿಯಂ ಸಲ್ಫೈಟ್ ಬಳಸೋದ್ರಿಂದ ಹೆಚ್ಚಾಗಿ ಕಾಯಿಗಳನ್ನು ದಪ್ಪವಾಗಿ ನೋಡಲು ಕಾಣುತ್ತೇವೆ. ಹಾಗೆ ತರಕಾರಿ ಬೆಳೆಗಳು ಯಾವ ಟೊಮೆಟೊ ಆಗಿರ್ಬೋದು, ಬದನೆಕಾಯಿ, ಯಾವುದೇ ಇರಲಿ ತರಕಾರಿ ಬೆಳೆಗಳಿಗೂ ಕೂಡ ಈ ಅಮೋನಿಯಂ ಸಲ್ಫೈಟ್ ಬಹಳ ಉತ್ತಮ. ಈ ಬೆಳೆಗಳಿಗೆ ಸಲ್ಫರ್ ಅಗತ್ಯ ಹೆಚ್ಚಿರುವುದರಿಂದ ಅಮೋನಿಯಂ ಸಲ್ಫೈಟ್ ಬಹಳ ಸಹಕಾರಿಯಾಗಿದೆ. ಇನ್ನು ರೈತರಿಗೆ ಒಂದು ಸಲಹೆ ಏನಪ್ಪ ಅಂದ್ರೆ, ಮಣ್ಣಿನ ಪರೀಕ್ಷೆ ಮಾಡಿಸಿ ಅದರ ವರದಿಯ ಆಧಾರದ ಮೇಲೆ ಗೊಬ್ಬರ ಬಳಕೆ ಮಾಡುವುದು ಅತ್ಯುತ್ತಮ. ಎಲ್ಲ ಬೆಳೆಗಳಿಗೆ ಒಂದೇ ಗೊಬ್ಬರ ಸೂಕ್ತವಾಗುವುದಿಲ್ಲ. ಅಮೋನಿಯಂ ಸಲ್ಫೈಟ್ ಮತ್ತು ಯೂರಿಯಾ ಎರಡಕ್ಕೂ ತನ್ನದೇ ಆದ ಮಹತ್ವವಿದೆ. ಆದರೆ ಸಲ್ಫರ್ ಕೊರತೆ ಇರುವ ಮಣ್ಣಿನಲ್ಲಿ ಅಮೋನಿಯಂ ಸಲ್ಫೈಟ್ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಹಾಗಾಗಿ ನಿಮ್ಮ ಮಣ್ಣನ್ನು ನುರಿತ ಅಧಿಕಾರಿಗಳಿಗೆ ತೋರಿಸಿ ಗೊಬ್ಬರ ಹಾಕುವುದು ಉತ್ತಮವಾದ ಸಲಹೆಯಾಗಿದೆ. ಒಟ್ಟಾರೆಯಾಗಿ ನೋಡಿದರೆ ಅಮೋನಿಯಂ ಸಲ್ಫೈಟ್ ನೈಟ್ರೋಜನ್ ಜೊತೆಗೆ ಸಲ್ಫರ್ ಒದಗಿಸುವುದರಿಂದ ಹಲವಾರು ಬೆಳೆಗಳಿಗೆ ಉತ್ತಮ ಆಯ್ಕೆಯಾಗಬಹುದು. ಆದರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ನೈಟ್ರೋಜನ್ ಬೇಕಾದರೆ ಯೂರಿಯಾ ಸಹ ಉಪಯುಕ್ತವಾಗಿದೆ. ರೈತರು ಮಣ್ಣಿನ ಪರೀಕ್ಷೆ ಹಾಗೂ ಕೃಷಿ ಅಧಿಕಾರಿಗಳ ಸಲಹೆಯಂತೆ ಗೊಬ್ಬರ ಬಳಕೆ ಮಾಡಿದರೆ ಉತ್ತಮ ಇಳುವರಿ ಪಡೆಯಬಹುದು. ರೈತ ಬಂಧುಗಳೇ, ಈ ವಿಡಿಯೋ ಇಷ್ಟವಾದರೆ ಇದಕ್ಕೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಮಿತ್ರರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಇದೇ ರೀತಿಯಾದ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಎಲ್ಲ ರೈತ ಮಿತ್ರರಿಗೂ ಶುಭವಾಗಲಿ.